ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವಾಗ ಸಾಮಾನ್ಯವಾಗಿ ಜೈಲ್ಗೆ ಹೋಗಿ ಬರ್ತಾರೆ ಅಂತಂದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವ್ರು ಅಲ್ಲಿಂದ ಬುದ್ಧಿ ಕಲ್ತೂ ಬರಬಹುದು ಅಥವಾ ಇನ್ನೂ ರಗಡಾಗಿ ಅಥವಾ ಇನ್ನೂ ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲೂ ಬರಬಹುದು. ಅದು ನಂಗೂ ಗೊತ್ತು. ಮತ್ತೆ ಈಗ ಏನಾಗ್ಬೇಕಂದಾರೆ? ಸೊ ನೀವ್ ಹೇಳ್ತಾ ಇರೋದು ಅಲ್ಲಿಗೆ ಹೋಗಿ ಬಂದಂತ ಹೆಣ್ಣು ಮಕ್ಳಿಗೆ ಒಳ್ಳೇದಾಗಲ್ಲ, ಗಂಡ್ ಮಕ್ಳಿಗೆ ಒಳ್ಳೇದಾಗತ್ತೆ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ತುಂಬಾ ಜನಕ್ಕೆ ಆಗಿದ್ದಾರೆ, ತುಂಬಾ ಜನ MLA ಆಗ್ಬಿಟ್ಟಾರೆ. ಅವ್ರು MLA ಆಗಿರಲ್ಲ, ಫಸ್ಟ್ ಟೈಮ್ MLA ಆಗಿದ್ದಾರೆ. ನಿಮ್ಗೆ ಈ ಸಲ ಕಾಂಗ್ರೆಸ್ MLA ಆಗಿದ್ದಾರೆ. ನಂಗೆ ಗೊತ್ತವ್ರು ಯಾರು ಅಂತ. ಏನ್ ಹೇಳಿ MLA ಆಗಿದ್ದಾರೆ ಕಾಂಗ್ರೆಸ್ ಇಂದ. ಅಲ್ಲಿ ಹೆಣ್ಣು ಮಕ್ಳು ಸಕ್ಸಸ್ ಆಗಲ್ಲ. ಹಾಗಾಗಿ ಇವರು ಮೊದಲನೇ ಆರೋಪಿ ಆಗಿದ್ದಾರೆ. ಯಾರವ್ರ ಹೆಸರು? ನಾನು ಇವಾಗ ಪವಿತ್ರ ಅವರು ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರ ಬಿಗ್ನೆಸ್ ಎಲ್ಲ ಏನ್ ಬೇಕಾದ್ರೂ ಆಗ್ಬೋದು. ನಡೀರಪ್ಪ ಮುಂದಕ್ಕೆ ಹೋಗೋಣ. ಸುಮ್ಮನೆ ಇವೆಲ್ಲ ಆಗದೆ ಇರೋ ಘೋಷಣೆಗಳನ್ನ ಇಟ್ಕೊಂಡು ಇವೆಲ್ಲ ಡಯಾಸ್ ಸ್ಟೇಟ್ಮೆಂಟ್ಗಳ್ರಿ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.